ಬಹಳ ಔಟ್ಪುಟ್ ಕಡಿಮೆ ಇದ್ರೆ ಅಂದ್ರೆ ನೀರಿನಲ್ಲಿ ಗಡಿಸ್ತನ ಜಾಸ್ತಿ ಇದ್ದ ಹಾಗೆ ಹೋದ ಹಾಗೆ ಆ ನೀರಿನ ರಿಕವರಿ ಸ್ಟೇಜ್ ಕಡಿಮೆ ಆಗುತ್ತೆ. ಅಂದ್ರೆ ನೀರು ಈಗ ಬಡವನಹಳ್ಳಿ ಗ್ರಾಮದಲ್ಲಿ ನೂತನ ಶುದ್ಧ ಗಂಗಾ ಘಟಕ ಉದ್ಘಾಟನೆ, ಗ್ರಾಮಸ್ಥರಲ್ಲಿ ಸಂತಸ. ಮಧುಗಿರಿ ತಾಲೂಕು ವ್ಯಾಪ್ತಿಯ ಬಡವನಹಳ್ಳಿ ಗ್ರಾಮದಲ್ಲಿ ನೂತನ ಶುದ್ಧ ಗಂಗಾ ನೀರು ಸರಬರಾಜು ಘಟಕದ ಉದ್ಘಾಟನಾ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೆಯಿತು. ಪೂಜ್ಯರಾದ ಹೆಗಡೆಯವರ ಆಶೀರ್ವಾದ ಹಾಗೂ ನೇತೃತ್ವದೊಂದಿಗೆ ಈ ಜನಪರ ಯೋಜನೆ ಗ್ರಾಮದಲ್ಲಿ ಆರಂಭಗೊಂಡಿತು. ಕಾರ್ಯಕ್ರಮವನ್ನು ತುಮಕೂರು 2 ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಸರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ಶಶಿಧರ್ ರವರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಾಗರಾಜ್, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಲಾಲ್ಪೇಟೆ ಮಂಜುನಾಥ್, ಜನಜಾಗೃತಿ ವೇದಿಕೆ ಸದಸ್ಯರಾದ ಕೆ ಮಂಜುನಾಥ್ ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಮೇಲ್ವಿಚಾರಕರಾದ ಅರುಣಾ ಹಾಗೂ ಸೇವಾ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿತು. ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ದೊರೆಯುವಂತೆ ಈ ಶುದ್ಧಗಂಗಾ ಘಟಕ ಸ್ಥಾಪನೆಯಾಗಿದ್ದು, ಗ್ರಾಮಾಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ಇಂತಹ ಜನಪರ ಯೋಜನೆಗಳು ಮಧುಗಿರಿ ತಾಲೂಕಿನ ಎಲ್ಲಾ ಗ್ರಾಮಗಳಿಗೂ ಶೀಘ್ರವೇ ತಲುಪಿ ಪ್ರತಿಯೊಬ್ಬರ ಆರೋಗ್ಯ ಹಾಗೂ ಅಭಿವೃದ್ಧಿಗೆ ಕಾರಣವಾಗಲಿ ಎಂದು ಆಶಿಸಿದರು. ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲೆಲ್ಲೂ ಜನರಿಗೆ ಬೆಳಕಾಗಿ ಗ್ರಾಮಗಳ ಪ್ರಗತಿಗೆ ದಾರಿಯಾಗಲಿ ಎಂದು ಶುಭ ಹಾರೈಸಿದರು. ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಕೃಪಾಕಟಾಕ್ಷ ಎಲ್ಲರ ಮೇಲಿರಲಿ ಎಂದು ಉಪಸ್ಥಿತರು ಪ್ರಾರ್ಥಿಸಿದರು. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ ಮತ್ತು ಆಶೀರ್ವದಿಸಿ. ಲವಣಾಂಶಗಳಿದ್ದಾವೆ, ಏನು ಬೇರೆ ಬೇರೆ ಅಂದ್ರೆ ಕಬ್ಬಿಣ, ಸತ್ತು ಅಂತ ತುಂಬಾ ಅಂಶಗಳಿದ್ದಾವೆ. ಈ ಅಂಶಗಳು ಎಷ್ಟು ಬೇಕು ಅಷ್ಟಿದ್ರೆ ಓಕೆ, ಅದಕ್ಕಿಂತ ಜಾಸ್ತಿ ಇದ್ರೆ ಅದು ನಮ್ಮ ದೇಹಕ್ಕೆ ಅನಾರೋಗ್ಯ ಬರಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡೋದು, ಬಾತ್ರೂಮಿಗೆ ಮತ್ತು ಟಾಯ್ಲೆಟಿಗೆ ಎರಡನ್ನು, ಮತ್ತು ನೆಲ ಎಲ್ಲ ಒರೆಸ್ಲಿಕ್ಕೆ ಎರಡನ್ನು ಬಿಟ್ಟು ಬೇರೆ ಯಾವುದಕ್ಕೆಲ್ಲ ನಾವು ನೀರನ್ನು ಮನೆಯಲ್ಲಿ ಉಪಯೋಗಿಸ್ತೀವ ಅದಕ್ಕೆಲ್ಲದಕ್ಕೂ ಶುದ್ಧ ನೀರನ್ನು ಉಪಯೋಗಿಸ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಎರಡನೇದು, ಈ ಘಟಕ ಸಸ್ಟೈನ್ ಆಗಬೇಕಾದ್ರೆ ನಾನು ಆಗಲೇ ಹೇಳಿದೆ 200 ಜನ ನೀರು ತಗೊಳ್ಬೇಕು ಅಂತೇಳಿ. ನಮ್ಮಲ್ಲಿ 500 ಘಟಕಗಳಿದ್ದಾವೆ ಈಗ ನಡೀತಾ ಇರೋದು. 500 ಘಟಕಗಳನ್ನು ನಡೆಸುವಾಗ ಈಗ ಯಾಕೆ ಗ್ರಾಮ ಪಂಚಾಯತ್ ಸೋಲ್ತಾ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳಿದರೆ, ನಮಗೆ ಈ ಘಟಕಗಳನ್ನು ನಡೆಸಲಿಕ್ಕೆ 3 ಕೋಟಿ ರೂಪಾಯಿ, ಈ ಏನು 5 ರೂಪಾಯಿ ತಗೊಳ್ತೀವಿ 3 ರೂಪಾಯಿ ತಗೊಳ್ತೀವಲ್ಲ, ಇದನ್ನು ಬಿಟ್ಟು ವರ್ಷಕ್ಕೆ 3 ಕೋಟಿ ರೂಪಾಯಿಯನ್ನು ಶ್ರೀ ಕ್ಷೇತ್ರದಿಂದ, ಧರ್ಮಸ್ಥಳದಿಂದ ನಮಗೆ ಅನುದಾನ ಕೊಡಬೇಕು. ಯಾರು ಪೂಜ್ಯರು, ಅವ್ರು 3 ಕೋಟಿ ಕೊಟ್ಟರೆ ಮಾತ್ರ ನಾವು ಈ ಘಟಕಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಆಲೋಚನೆ ಮಾಡಿ, ಒಂದು ಘಟಕ ಪರಿಪೂರ್ಣವಾಗಿ ನಡಿಬೇಕಿದ್ರೆ ನಾವೆಲ್ಲ ಸಹಕಾರ ಕೊಟ್ಟರೆ, ಊರಿನವ್ರ ಸಹಕಾರ ಕೊಟ್ಟರೆ ಖಂಡಿತವಾಗಿ ಇದನ್ನು ಅದ್ಭುತ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದೇನು ಕೇಳಿದರೆ, ಧರ್ಮಸ್ಥಳದ ಒಂದು ತಿಂಗಿದೆ, ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ನಿಲ್ಲಬಾರ್ದು ಅಂತೇಳಿ ಪ್ರತಿ ಕ್ಷಣ ಪ್ರತಿದಿನ ನೀರನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತೀವಿ ನಾವು. ಕಾಯಿನಲ್ಲಿಯೂ ಕೂಡ ನೀವು ನೀರು ತಗೊಂಡು ಹೋಗ್ಬೋದು, 5 ರೂಪಾಯಿ ಹಾಕಿ. ಇನ್ನೊಂದು ಕಾರ್ಡ್ ಇದೆ, ಕಾರ್ಡನ್ನು ಹಾಕಿ ಕೂಡ ನೀರು ತಗೊಂಡು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನು ನೀರಿನ ಬಗ್ಗೆ ಹೇಳಬೇಕಂತ ಹೇಳಿದರೆ, ನೀವು ಅಲ್ಲಿ ಒಂದು ಕ್ಯಾನ್ ಇಟ್ಟಿದ್ದೀರಿ ನೋಡಿ, ಆ ಕ್ಯಾನು ರೀಸೈಕಲ್ ಕ್ಯಾನ್ ಅಂತಾರೆ. ರೀಸೈಕಲ್ ಕ್ಯಾನ್ ಅಂತ ಹೇಳಿದರೆ, ನಮ್ಮ ಮನೆ ಮುಂದೆ ಎಲ್ಲ ಬರ್ತಾರೆ ನೋಡಿ, ಪ್ಲಾಸ್ಟಿಕ್ ತೊಗೊಂಡು ಹೋಗ್ತೀವಿ ಅಂತೇಳಿ, ಅವ್ರು ತೊಗೊಂಡೋಗಿ ಮಾಡಿರುವಂಥ ಕ್ಯಾನ್ಗಳು. ಈ ಕ್ಯಾನ್ಗಳು ಯಾವುದೇ ಕಾರಣಕ್ಕೂ ನೀರನ್ನು ಶೇಖರಿಸಿ ಇಡಲಿಕ್ಕೆ ಉಪಯೋಗ ಇಲ್ಲ. ನೀರು ತಗೊಂಡೋಗಿ ನೀವು, ತೊಂದರೆ ಇಲ್ಲ. ಆದರೆ ಈ ನೀರನ್ನು ತಗೊಂಡೋಗಿ ನೀವು ಮಾಡಬೇಕಾದದ್ದು ಏನು ಕೇಳಿದ್ರೆ, ಒಂದೇ ಸ್ಟೀಲ್ ಡ್ರಮ್ಮಲ್ಲಿ, ಇಲ್ಲದಿದ್ದರೆ ನಮ್ಮ ಈ ಮಣ್ಣಿನ ಪಾತ್ರೆಯಲ್ಲಿ ಶೇಖರಣೆ ಮಾಡಬೇಕು. ಮಣ್ಣಿನ ಪಾತ್ರೆಯನ್ನು ಭಾಳ ಇಂಪಾರ್ಟೆಂಟಾಗಿ ಶೇಖರಣೆ ಯಾಕೆ ಮಾಡಬೇಕಂತ ಹೇಳಿದರೆ, ಈ ಪ್ರೊಸೆಸ್ಸಲ್ಲಿ ತುಂಬ ಮಿನರಲ್ಸ್ಗಳನ್ನು ಕಳ್ಕೊಳ್ತೀವಿ ನಾವು. ನೀವು ಈ ನೀರನ್ನು ತಗೊಂಡೋಗಿ ಪುನಃ ಮಣ್ಣಿನ ಪಾತ್ರೆಗೆ ಹಾಕಿದರೆ, ಆ ಪಾತ್ರೆಯಲ್ಲಿ ಇಡೋದ್ರಿಂದ ಒಂದಿಷ್ಟು ಮಿನರಲ್ಸ್ಗಳನ್ನು ನಾವು ತೊಗೊಂಡು ಹೋಗಲಿಕ್ಕೆ, ಅಂದರೆ ಆ ನೀರಿನಲ್ಲಿ ಸೇರಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಅಲ್ಲಿರುವ ಕ್ಯಾನ್ನಲ್ಲಿ ಮನೆ ತಗೊಂಡೋಗಿ ಅಲ್ಲಿ ಟ್ಯಾಪ್ ಇದೆ ಅಂತ ಹೇಳ್ಕೊಂಡು ನೀರು ಇಟ್ಕೊಳ್ಬೇಡಿ. ಆ ನೀರು ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಎಲ್ಲ ದೃಷ್ಟಿಕೋನದಿಂದ ಬಹುಶಃ ಧರ್ಮಸ್ಥಳ ಯೋಜನೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಮುಖ್ಯ ಆದದ್ದು ಶುದ್ಧಗಂಗಾ ಕಾರ್ಯಕ್ರಮ. ಶುದ್ಧಗಂಗಾ ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಕೂಡ ಇದೇ ಕಾರಣ, ಇನ್ನು ಗಂಟು ನೋವುಗಳು ಬರಲಿಕ್ಕೂ ಕೂಡ ಇದೇ ಕಾರಣ, ಅತಿಸಾರ ಅಥವಾ ಇನ್ನು ಬೇರೆ ಬೇರೆ ಕಾಯಿಲೆಗಳು, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರಲಿಕ್ಕೂ ಕೂಡ ಈ ನೀರಿನಲ್ಲಿರುವ TDS ಅಂಶಗಳು ಕಾರಣ. ಬಹುಶಃ ಇಲ್ಲಿ ಎಷ್ಟು TDS ಗೊತ್ತಿಲ್ಲ ನನಗೆ, 986 TDS ಆ ನೀರಿನಲ್ಲಿದೆ ಅಂತ. TDS ಅಂದರೆ ಏನು ಗೊತ್ತು? ಉಪ್ಪಿನಂಶ, ಲವಣಾಂಶ. ಅದು ಎಷ್ಟು ಇರಬೇಕು ಗೊತ್ತಾ ನಿಮಗೆ? 150ರವರೆಗೆ ಇರಬೇಕು. ಸರ್ಕಾರದ ನಿಯಮ ಪ್ರಕಾರ 150ರವರೆಗೆ TDS ಇದ್ದರೆ ಕುಡಿಬೋದು. ಇಲ್ಲಿ 980